ಸೊ ನಾವಿವಾಗ ನೈಟ್ ಡಿನ್ನರಿಗೆ ಆಚೆ ಬಂದ್ವಿ. ನಿಯರ್ ಬೈ ಕ್ಲಾಕ್ ಟವರ್ ಇದೆಯಲ್ಲ ಅಲ್ಲೇ ಇದ್ದೀವಿ. ಇಲ್ಲಿ ನಮ್ಮ ಸೂರ್ಯ ಅವ್ರು ಯಾವುದೋ ಒಂದು ಕರ್ಕೊಬಂದು ಇಲ್ಲಿ ಜಾಗ ಗೊತ್ತು ಅಂತ. ಆ ಫನ್ನಿ ಥಿಂಗ್ ಏನೋ ನೀವೇ ಸ್ವಲ್ಪ ನೋಡಿ ಇಲ್ಲಿ. ಐ ರೀಡಿಂಗ್ ಇಟ್ ಕರೆಕ್ಟ್? ಐ ಡೋಂಟ್ ನೋ. ಅದೇ ಫುಡ್ ಗಿಡೆಲ್ಲ ಚೆನ್ನಾಗಿದೆ ಅಂತೆ. ಏನು ಬ್ರೋ ಹೆಸರು ಹಿಂಗಿದೆ? ಹೆಸರು ಬಗ್ಗೆ ಮರ್ತೋಗಿದೆ ಬ್ರೋ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಊಟ ಮಾಡಿದ್ವಿ. ಟ್ರೆಕ್ಕಿಗೆ ಮುಂಚೆನೂ ಟ್ರೆಕ್ ಆದ್ಮೇಲೆ 2 ಸತಿನೂ ಬಂದಿದ್ವಿ. ಎಲ್ಲ ಚೆನ್ನಾಗಿದೆ, ಫುಲ್ ಡಿಫ್ರೆಂಟ್ ಫುಡ್ಗಳು. ಬಟ್ ಹೆಸರು ಮರ್ತೋಗಿತ್ತು, ಈಗ ನನಗೂ ಜ್ಞಾಪಕ ಬರ್ತಾ ಇರೋದು. ಹೆಸರನ್ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ, ಫುಡ್ಡೆಲ್ಲ ಚೆನ್ನಾಗಿರುತ್ತಂತೆ. ಬನ್ನಿ ನೋಡೋಣ. ಅಯ್ಯ ನಾಮ್ ನೋಡಿ ಕರೀತಿದ್ದಾಳೆ, ಹೋಗಿದ್ರೆ ಹೋಗಿ. लाइक करो, कमेंट करो, शेयर करो. ನಾವಿಲ್ಲಿ ಊಟ ಮಾಡಿರೋದೊಂದು ರಿವ್ಯೂ ಹಾಕ್ತೀನಿ, ನೋಡೋಣ ಹೇಗಿರುತ್ತೆ ಊಟ ಅಂತ. ನೋಡಿ ಇಲ್ಲೆಲ್ಲ ಒಳಗೆಲ್ಲ ಹಿಂಗಿದೆ. क्रिस का सुनेगा गाना, क्रिस का सुनेगा गाना, सुनेगा क्रिस का गाना, सुनेगा भाई. दिल ना दिया. क्या बगते हो भाई? ಇದೆ ಒಳಗೆ ನೋಡೋಣ, ಹೇಳ್ತೀನಿ. सी यू. ठीक है देखता हूँ भैया, समझा? देखा. आपका ऊपर बड़े मंगे ऋषि यहाँ से हेलो. अरे बाय बाय. देखो ಹೇಳಿ ಬ್ರೋ, ಇಷ್ಟ ಮಾಡ್ತೀವಿ ಹೇಳ್ರು. ಹೋಳಿ ಮಗ ಬಾಯ್. ಏನ್ ಬೈ ಸ್ವಲ್ಪ अरे ಹೇಳಿ भाई देख तो लो ज्यादा नहीं है यार. ಏನೋ ನಮ್ಮನದು. ये देखो 370. ನಿಂದ क्यों सही जा रहे थे ना, बंद कर दिया था उसके बाद यार टाइम ही नहीं गांडू मिलता. ಕೊಡ गांडू. तो गाइस ಬಾಯ್ ಬಾಯ್. ठीक है भाई. ನೋಡಿ ಒಬ್ರಿಗೆ ಕನ್ನಡ ಬರಲ್ಲ ಅಂತ ಈ ಥರ ಎಲ್ಲ ಮಾತಾಡ್ತಾರಲ್ಲ. ಆ ಕಡೆಯಿಂದ ಕ್ಯಾಮ್ರಾ ಇಲ್ಲಿದೆಯಲ್ಲ ಈಗೆಲ್ಲ ಎರಡು ಇದೂ ಅವ್ರದ್ದೇ, ಎರಡು ಒಂದೇ. ಫ್ರಂಟ್ ಆ್ಯಂಡ್ ಡಿಫ್ರೆಂಟ್ ಅಷ್ಟೇ, ಬ್ಯಾಕ್ ಆ್ಯಂಡ್ ಸೇಮ್. ಇದೇ ಕ್ಲಾಕ್ ಟವರ್ ಅಲ್ಲಿ ಏನು ಕಾಣಿಸ್ತಿದೆ, ಇದೇ ಕ್ಲಾಕ್ ಟವರ್ ಅಷ್ಟೇ. ಡನ್ ಫಾರ್ ದ ಡೇ, ಸಿ ಯು, ಬೈ ಬಾಯ್. ತೋರ್ಸೋ ಇದೀನ ತೋರಿಸ್ದೆ. ಸರಿ ಇನ್ನೊಂದು ವ್ಯೂ ನೋಡ್ಕೊಂಬಿಡಿ. ಗುಡ್ ಮಾರ್ನಿಂಗ್. ನಾವಿವಾಗ ಇದ್ದೀವಿ ಋಷಿಕೇಶ್ನಲ್ಲಿ. ನಾವಿವಾಗ ಅಷ್ಟೊತ್ತಿಗಾಗಲೇ ಇಲ್ಲಿಂದ ಹೋಗಬೇಕಿತ್ತು, ಬಟ್ ನಾವೆಲ್ಲ ಲೇಟ್ ಮಾಡಿದ್ವಿ. 7 o'clock ನಮಗೆ ISBT ಹತ್ರ ಪಿಕಪ್ ಇತ್ತು. ಬಟ್ ನಾವೆಲ್ಲ ಆಟ ಆಡ್ಕೊಂಡು ಬರೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು. ಇದೇ ಗಾಡಿ ಲಗೇಜ್ ಎಲ್ಲ ಆಗ್ತಾ ಇದ್ದಾರೆ. ಹೌದೇ ನಮ್ಮ ಮ್ಯಾನ್ ರಮೇಶ್, ಹಿಂದಿನ ನಮ್ಮ ದೇವರು ಅವರೇ, ನಮ್ಮ ಚಾಲಕದು. ಸೊ ಇವಾಗ ನಾವು ಕರೆಂಟ್ಲಿ ಋಷಿಕೇಶಲ್ಲಿ ಇದ್ದೀವಿ. ಟೈಮ್ ಇವಾಗ ಆಲ್ಮೋಸ್ಟ್ 9:15 ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ, ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕು. ಅದೇನೋ ತಿನ್ಕೊಂಬಿಟ್ರೆ ಒಳ್ಳೇದಂತ ಅನ್ನಿಸ್ತಾ ಇದೆ ನಮ್ಗೆ ಯಾಕೋ. ಹೋಗ್ತಾ ಅಲ್ಲಿ ಘಾಟ್ ಸೆಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಋಷಿಕೇಶ್ ಬಗ್ಗೆ ಹೇಳ್ಬಿಡ್ತೀನಿ. ಋಷಿಕೇಶ್ ಏನಕ್ಕೆ ಫೇಮಸ್ ಅಂದರೆ ಯೋಗ ಮತ್ತು ಮೆಡಿಟೇಷನಿಗೆ. ಇನ್ನು ಅಡ್ವೆಂಚರ್ ಟೈಪಲ್ಲಿ ಏನಕ್ಕೆ ಫೇಮಸ್ ಅಂದರೆ ಬಂಜಿ ಜಂಪಿಂಗು ಮತ್ತು ರಿವರ್ ರಾಫ್ಟಿಂಗಿಗೆ. ಸೊ ನೀವೆಲ್ಲ ಇಲ್ಲಿ ಬಂದರೆ ಅದನ್ನು ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಫೇಮಸ್ ರಿವರ್ ಗಂಗಾ ಇದೆ. ಸೊ ಇದು ಒಂಥರ ಪಿಲಿಗ್ರಿಮೇಜಿಗೆ ಒಳ್ಳೆ ಜಾಗ. ಚೆನ್ನಾಗಿದೆ, ಕೂಲಾಗಿದೆ. ಇನ್ನೂ ಆಟಿಟ್ಯೂಡ್ ಗೇನ್ ಆಗ್ತಾ ಹೋಗಬೇಕು. ಸಿಕ್ಕಾಬಳೆ ಚಳಿಗಿದೆ ಇಲ್ಲಿ. ಬ್ರೋ ಎಲ್ಲ ಹೊರಟು. ಮಾರ್ನಿಂಗ್. ಏನು ಮಾತಾಡಿ ಬ್ರೋ. ಏನಿಲ್ಲ ಬ್ರೋ, ಗುಡ್ ಮಾರ್ನಿಂಗ್. ಒಳ್ಳೆ ಬಿಸಿಲಿದೆ, ಆದ್ರೆ ಚಳಿಗೆ ಈಗ ಋಷಿಕೇಶಲ್ಲಿ ಇದ್ದೀವಿ. ಇದು ಲಗೇಜ್ ಉತ್ತರಾಖಂಡ ದೇವಭೂಮಿ ಋಷಿಕೇಶ್, ಯೋಗ ಕ್ಯಾಪಿಟಲ್ ಆಫ್ ಇಂಡಿಯಾ. ಇಲ್ಲಿದ್ದೀವಿ ಇವಾಗ. ಬಂದಮೇಲೆ ಮತ್ತೆ ಇನ್ನೊಂದ್ಸತಿ ಬಂದು ಋಷಿಕೇಶ್ ಎಲ್ಲ ತೋರಿಸ್ತೀವಿ ನಿಮಗೆ. ಋಷಿಕೇಶ್ ಎಲ್ಲ ತೋರ್ಸೋಕ್ಕಾಗಲ್ಲ, ರಿವರ್ ರಾಫ್ಟಿಂಗ್ ಮಾಡ್ಬಿಟ್ಟು ತೋರಿಸ್ತೀವಿ. ಸದ್ಯಕ್ಕೆ ಅಷ್ಟೇ. ಇವಾಗ ಹೋಗ್ತಾ ಎಲ್ಲರೂ ದಾರಿಲಿ ತಿಂಡಿ ನಿಲ್ಲಿಸ್ತಾರೆ, ತಿಂಡಿ ತಿಂದ್ಬಿಟ್ರೆ ಖುಷಿಯಾಗೋಗ್ಬಿಡ್ತೀವಿ. ನಾನು ಹೇಳಿ ಎಲ್ಲ ಆಡಿಯನ್ಸ್ ವೇಟ್ ಮಾಡ್ತಿರ್ತಾರೆ ನಿಮ್ಮ ಬಾಯಿಂದ ಹೊರಡೋ ಪದಗಳಿಗೆ. ಬೇಡ, ಅವೆಲ್ಲ ಫ್ಯಾಮಿಲಿ ಫ್ರೆಂಡ್ಲಿ ಆಗಿರಲ್ಲ, ಬೇಡ ಇವಾಗ. ಹೋಗ್ತಾ ಕವರ್ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಲೆಟ್ಸ್ ಗೋ.
ಇದ್ವಿ ಮೇಲೆ, ಆದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ನೋಡ್ಬೋದು ನೀವು, ತುಂಬ ಮುಂದೆ ತನಕ ಜಾಮ್ ಆಗಿ ಹೋಗ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ರೈಟ್ ಸೈಡಲ್ಲಿ ಹಂಗೆ ವ್ಯೂ ಎಲ್ಲ ಚೆನ್ನಾಗಿದೆ, ಹಂಗೆ ಮಾಡ್ಕೊಂಡು ಹೋಗ್ಬೋದು. ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ಇರೋ ಚಾನ್ಸಸ್ಸು ಇದೆ. ಕಾರಣ ಇನ್ನು ಪತ್ತೆ ಹಚ್ಚಬೇಕಾಗಿದೆ. ನಾವು ಬಂದಿಟ್ಟಿಟ್ಟು ಅದೇ ನೋಡಿ, ಅಣ್ಣ ಲಗೇಜ್ ನೋಡಿ ಮೇಲ್ಮೇಲೆ ಹಾಕಿ ಬಿಸಾಕ್ಬಿಟ್ಟಿದ್ದಾನೆ. ಪ್ರಾಪರಾಗಿ ಕಟ್ಟಿದ್ದಾನೆ ಇಲ್ವ ಅಂತನೂ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲಿ ಬೇಕಾಗ್ಬಿಟ್ಟು ಗಾಡಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಮೂವಾಗೋ ಸಾಧ್ಯತೆ ಬಹಳಷ್ಟು ಕಮ್ಮಿ. भाई ये ट्रैफिक क्यों है? ये ट्रैफिक आगे जो है वो रोड का काम चल रहा है, इसलिए ट्रैफिक है। ऊपर सारा सीमेंट लग रहा है, मजबूत हो रहा, मजबूत, इसलिए ट्रैफिक है। कितने देर तक चलेगा? ये 20 मिनट का। 20 मिनट का? हाँ भैया ये क्या भैया टैटू ನೋಡಿ ಇಲ್ಲಿ ಡ್ರ್ಯಾಗನ್ ಟ್ಯಾಟೂ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ, ಕ್ರೇಜಿ. 20 ನಿಮಿಷ ಆಗುತ್ತಂತಿನ್ನ ಇಲ್ಲಿಂದ. वीडियो बना रहे हो क्या? हाँ भाई, दिखाई तो नहीं दे रहा इसमें. हाँ वो स्क्रीन ऑफ हो गया है अभी. गाड़ी का भी निकालो, गाड़ी प्रमोशन कराओ थोड़ा. ಗಾಡಿ का सबका करता हूँ भाई. ಇನ್ನೊಂದು 20 ನಿಮಿಷ ಬೇಕಂತೆ. ಬ್ರೇಕ್ಫಾಸ್ಟ್ ಬೇರೆ ಆಗಿಲ್ಲ, ನಾ ಹೊಟ್ಟೆ ಸರಿಯಾಗಿ ಹಸುವಾಗ್ತಾ ಇದೆ. ಅದೊಂದು ಪ್ರೋಟೀನ್ ಬಾರ್ ಇತ್ತು, ತಿಂದ್ಬಿಟ್ಟೆ ನಾನು. ಪ್ರದೀಪ್ ಅವರು ಅಂದಿವೆ ವೈಲ್ಡ್ ಕಾರ್ಡ್ ಎಂಟ್ರಿ ಜಾಯಿನ್ ಆದ್ವಿ ಎಲ್ಲ. ಅದು ಲೇಕ್ ಇದೆ ಅಲ್ಲಿ, ಇದು ಗಂಗಾ ರಿವರ್ ಅನ್ಸುತ್ತೆ ಪ್ರಾಬಬ್ಲಿ. ಇದು ಗಂಗಾ ರಿವರ್ ಅಲ್ಲ? ಹಾಂ ಎಸ್ ಬ್ರೋ, ಕರೆಕ್ಟ್ ಗಂಗಾ ರಿವರ್ ಇದು. ಸೊ ನೀವು ಹೋಗೋ ಒಂದು ಪಾಯಿಂಟ್ ತನಕ ಗಂಗಾ ರಿವರ್ ನಮಗೆ ಸೈಡ್ ಬೈ ಸೈಡ್ ಬರ್ತಾನೆ ಇರುತ್ತೆ. ಒಂದು ಪಾಯಿಂಟಲ್ಲಿ ಡೈವರ್ಟ್ ಆಗುತ್ತೆ. ಫುಲ್ ಗ್ರೀನಿಶ್ ಆಗೋಗಿದೆ, ಏನು ಕಾಣ್ತಿದೆ ಗೊತ್ತಿಲ್ಲ. ಅಪೋಸಿಷನ್ ಅವ್ರು ಮಾಡ್ತಿರ್ಬೋದಲ್ಲ. ಇಲ್ಲೊಬ್ಬ ಯಾರೋ ಶಡೆ, ನನ್ನ ಮಗ ಶಡೆ ಥರ ಆಡ್ತಿದ್ದಾನೆ. ಅವನೇ ನೋಡಿ ಫಸ್ಟ್ ಅಲ್ಲ ಸೆಕೆಂಡ್ನೇ ಸೀಟಲ್ಲಿ ತಲೆಗೆ ಇದಾಕೊಂಡಿದ್ದಾನಲ್ಲ ಅವನೇ. ಸೀಟ್ ನಂಬರ್ ಹೇಳೋದು ಗೊತ್ತಾಗಲ್ವಾ? ನೋಡಿ ಇಲ್ಲಿ ಏನೆಲ್ಲ ಮಾಡ್ತಿದ್ದೀರಲ್ಲ. ಎರಡನೇ ಆಸನದಲ್ಲಿ ಕೂತಿದ್ದಾರೆ ಅವರು. ಇವಾಗ ಕಥೆ ಏನಾಯ್ತು ಅಂತಂದ್ರೆ, ಇಲ್ಲಿ ಲಗೇಜ್ ಎಲ್ಲ ಬಿಚ್ಚೋಯ್ತು. ನೋಡಿ ನಮ್ಮ ಸ್ಪೈಡರ್ ಮ್ಯಾನ್ ಪ್ರದೀಪ್ ಅವರು ಹತ್ತಿಡ್ಕೊಂಡ್ಬಿಟ್ಟು ನೋಡಿ, ಈಸ್ ಅ ವಿಕ್ಟಿಮ್. ನೋಡಿದೆ ಬ್ಯಾಗ್ ಬಿದ್ದೋಗಿದ್ದು, ಬ್ಯಾಗ್ ಅವಾಗಲೇ ಬಿಚ್ಚಿ ಕಟ್ಟಿ ಮಾಡಬೇಕು. ಏನಿಲ್ಲ, ಹಗ್ಗ ಬಿಚ್ಕೊಂಡ್ ಬಂದಿದೆ ಅಷ್ಟೇ. ಇದು ಸ್ಲೋಪಲ್ಲಿ ನಿಲ್ಲಿಸಿದಾಗ ಗಾಡಿನ ಥರ ಕೈಯಾಗಿ ಒಂದು ಕಲ್ಗಳು ಕೊಡಬೇಕು. ನೋಡಿ ನಮ್ಮ ಲೈನ್ ಮ್ಯಾನ್ ಪ್ರದೀಪ್ ಅವರ ಇದರಿಂದ ಕಂಟೆಂಟ್ कुछ नहीं, इसी को गया बस. सब बैग है ना, सबका बैग है. पीछे की गैरेज सबसे ऊपर बांधे. हां जो ट्रॉली को ಫುಲ್ ಥಂಡಿ ಬೇರೆ, ಒಳ್ಳೆ ಮಜಾ ಬಂತು ಮಾತ್ರ. ಇದರಿಂದ ದಿವ್ಯ ದೃಷ್ಟಿಯಿಂದ ಬೇಗ ನೋಡಿ ರಿಯಲೈಸ್ ಆಗಿ ಬ್ಯಾಗೆಲ್ಲ ಎತ್ಕೊ ಬಂದ್ವಿ. ಏನು ತೊಂದರೆ ಇಲ್ಲ. ಬಿದ್ದೋರೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ಮೇಲ್ಗಡೆ ಅಲ್ಲಿ ಏನು ಅಂಗಡಿಗಳು ಇಲ್ಲ ಹೊಸ ತೊಗೊಳಕ್ಕೆ. ಸೊ ಸಿಕ್ಕಾಬಟ್ಟೆ ಇದಾಗ್ಬಿಡತ್ತೆ. ನೋಡಿ ನಮ್ಮ ರೋಹಿತ್ ಅಣ್ಣವರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ. ಇದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಹಗ್ಗ ಕಿತ್ಕೊಂಡ್ಬಂದ್ಬಿಟ್ಟಿದಂತೆ. ಇಲ್ಲೆಲ್ಲ ಒಂದು ನೋಡಿದೆ, ಒಂದು ಹೂಕ್ ಕಿತ್ತೋಗಿತ್ತು ಇಲ್ಲಿ. ನೋಡಿ ಅಲ್ಲಿ ಆ ಸೆಕೆಂಡ್ ಹೂಕ್ ಅದು ಕಿತ್ತೋಗಿದೆ. ಇದು कंटेंट भी होनी चाहिए, मदद भी होनी चाहिए. ऐसा ही लाइन मैन प्रदीप जते रोहित भाई वेदश्रुता व्लॉग्स. क्या हुआ पैदो अमनोन भाई? क्या कांड हो गया? कांड ಏನು ಕಾಣಿಸ್ತಿರ್ಲಿಲ್ಲ. बैग यहीं छूट गया था आपका. ಎಲ್ಲ
ನೀವು ನೋಡಿ ಹಿಂಗೆ ಹೊರಟ್ಬಿಟ್ಟಿದ್ದಾನೆ ದುರಂಧರ್ ಮ್ಯೂಸಿಕ್ ಹಾಕೊಂಡು ಹೋಗ್ತಾನಂತೆ ಬ್ರೋ ಇದು ನಿಮ್ದೇನಾ ಬ್ರೋ ಬ್ಯಾಗು ಹೆಂಗ ಅನಿಸ್ತಿದೆ ಇಲ್ಲ ಈ ಬ್ಯಾಗ್ ಏನೋ ನಿಜ ಹೇಳಿ ಏನಕ್ಕೆ ಯಾರು ಏನು ಅನ್ಕೊಳ್ಳಲ್ಲ ಸೊ ನಾವು ಇವಾಗ ನಮ್ಮ ಲೋಹಾಜುನ್ ಸ್ಟೇ ಹತ್ರ ರೀಚ್ ಆಗಿದ್ದೀವಿ. ಟೈಮ್ ಇವಾಗ ಆಲ್ಮೋಸ್ಟ್ 8:25 8:30 ಆಗಿದೆ. ಟೆಂಪ್ರೇಚರ್ 6 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇಲ್ಲಿಗೆ ಬರೋವಾಗ ತುಂಗೇಶ್ವರ ಅಂತ ಒಂದು ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ 2.5 hours ಆಲ್ಮೋಸ್ಟ್ 60 ಕಿಲೋಮೀಟರ್. ಅಲ್ಲಿ ಫಸ್ಟ್ ಫೇಸ್ ಆಫ್ ಘಾಟ್ ಸಿಗುತ್ತೆ. ನೆಕ್ಸ್ಟ್ ಇನ್ನು ಹಾಗೆ ಮುಂದೆ ಬಂದರೆ ಅಲ್ಲಿ ಇನ್ನೊಂದು ಲೋಹಾಜಂಗ್ ಅಂತ ಇದೆ. ಇಲ್ಲಿ ಒಂದು ಎರಡು ಲೋಹಾಜಂಗ್ ಅಂತ ಇದೆ. ಒಂದು ಕೆಳಗಡೆ ಇನ್ನೊಂದು ಅಪ್ಪರ್ ಲೋಹಾಜಂಗ್. ಕೆಳಗಡೆ ಲೋಹಾಜಂಗಿಂದ ಪುನಃ ಫುಲ್ಲು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಅದೇ ತುಂಗೇಶ್ವರನ ಜಾಗದಲ್ಲಿ ಸ್ಟಾರ್ಟ್ ಮಾಡಿದಾಗಲೇ ಆಲ್ಮೋಸ್ಟ್ 6 o'clock ಆಗಿತ್ತು. ಇಲ್ಲೆಲ್ಲ 5:30ಗೆ ಹೆವಿ ಕತ್ಲೆ ಆಗಿಬಿಡುತ್ತೆ. ಅಂದರೂ ನಮ್ಮ ಹೆವಿ ಡ್ರೈವರ್ ರೋಹಿತ್ ಬಾಯ್ ಹೋಗ್ಬಿಟ್ರು ನೋಡಿ. ಯಾರಲ್ಲ ಇವರು ಹುಷಾರಾಗಿ ಆರಾಮಾಗಿ ಕರ್ಕೊಬಂದರು. ಹೆವಿ ಡ್ರೈವರ್ ಹೇ ಆದ್ಮಿ ಬಹುತ್ ಚೆನ್ನಾಗಿ ಸೇಫಾಗಿ ಕರ್ಕೊಬಂದರು. ಬೈ ಗುಡ್ ನೈಟ್ ಬೋಲ್ ದೀಜಿಯಾ. ಗುಡ್ ನೈಟ್ ಮಿಲ್ತೆ ಬೈ. ನಾವು ಓಡಿಸ್ಕೊಬಂದ. ಇನ್ನೊಂದು ವಿಷಯ ಏನಂದರೆ ಅವ್ರ ಏಜ್ 18 ಅಷ್ಟೇ, ಇನ್ನೂ ಸಣ್ಣವರು. ನೀಟಾಗಿ ಸೇಫಾಗಿ ಕರ್ಕೊಬಂದರು. ಖುಷಿಯಾಗೋಯ್ತು. ಗುಡ್ ನೈಟ್.